ಚಿತ್ತಮಳೆಯ ಸುನಾಮಿ ಕಲ್ಯಾಣ ಕರ್ನಾಟಕ ತತ್ತರ 2,000 ಕೋಟಿ ಪರಿಹಾರ ನೆರೆ ನೆಲದಲ್ಲಿ ರಾಜಕೀಯ ವೈಮಾನಿಕ ಸಮೀಕ್ಷೆಗೆ ಬೇಸರ ಖುದ್ದು ಬೆಳೆಹಾನಿ ವೀಕ್ಷಣೆಗೆ ಆಗ್ರಹ ಪ್ರವಾಹ ಪ್ರಲಾಪ ಉತ್ತರ ಕರ್ನಾಟಕದ ಮಳೆ ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಸುರಿದಂತ ಭಾರಿ ಮಳೆಗೆ ಅಲ್ಲಿನ ಡ್ಯಾಂಗಳಿಂದ ಬಿಡಲಾಗ್ತಾ ಇರುವಂತ ನೀರಿನಿಂದಾಗಿ ಭೀಮಾ ನದಿ ಆಗಿರಬಹುದು ಕೃಷ್ಣಾ ನದಿ ತುಂಬಿ ಉಕ್ಕಿ ಹರಿತಾ ಇರುವಂತದ್ದು ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಗ್ರಾಮಗಳೆಲ್ಲವೂ ಕೂಡ ಮುಳುಗಡೆ ಆಗ್ತಾ ಇದೆ, ಜಮೀನುಗಳು ಕೂಡ ಮುಳುಗಡೆ ಆಗ್ತಾ ಇದೆ, ಮೂರಾ ಬಟ್ಟೆ ಆಗಿರುವಂತದ್ದು ಆ ಭಾಗದ ಜನರ ಜೀವನ. ಚಿತ್ತ ಮಹಾಮಳೆಗೆ ಭೀಮಾ ತೀರದ ಗ್ರಾಮ ಕೂಡ ತತ್ತರಿಸಿ ಹೋಗಿದೆ. ಕಳೆದ 15 ದಿನಗಳಿಂದ ಇಡೀ ಗ್ರಾಮವೇ ಜಲಾವೃತ ಆಗಿದೆ. 15 ದಿನದಿಂದ ಇರುವಂತ ಪರಿಸ್ಥಿತಿ ಇದು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಇದು. 15 ದಿನಗಳಿಂದ ಜಲಾವೃತ ಆಗಿರುವಂತ ಪರಿಸ್ಥಿತಿ ಇದೆ. ಕ್ಷಣ ಕ್ಷಣಕ್ಕೂ ಅಧಿಕವಾಗ್ತಾ ಇರುವಂತದ್ದು ಭೀಮಾ ನದಿಯ ನೀರು. ಅಲ್ಲಿ ಲಕ್ಷಾಂತರ ಕ್ಯೂಸೆಕ್, ಮೊನ್ನೆ ಎಲ್ಲ 3 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇತ್ತು. 3 ಲಕ್ಷ ಕ್ಯೂಸೆಕ್ ಅಂದ್ರೆ 30 TMC ಅಂದ್ರೆ ಹೇಮಾವತಿ ಡ್ಯಾಮ್ನ ಕಂಪ್ಲೀಟ್ ಆಗಿ ಬಿಟ್ಟಂತೆ. ಹಾಸನದ ಹೇಮಾವತಿ ಡ್ಯಾಮ್ನೇ ಒಂದೇ ಸಲ ಬಿಟ್ಟಂತೆ. ಆ ರೀತಿಯಾದಂಥ ಪರಿಸ್ಥಿತಿ ಅಂದ್ರೆ ಊಹಿಸ್ಕೊಳ್ಳಿ ಹೇಗಿರೋಣ ಅಂತ ನಿಮಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳನ್ನು ಹೇಗಿದೆ ಅಲ್ಲಿ ಅಂತ. ಅಲ್ಲಿ ರೋಡ್ ಯಾವುದು, ಜಮೀನು ಯಾವುದು, ಮನೆಗಳು ಯಾವುದು, ಗ್ರಾಮ ಯಾವುದು ಯಾವುದು ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಆಗಿ ಜಲಪ್ರಳಯದ ಪರಿಸ್ಥಿತಿ ಇದೆ. ಅಲ್ಲಿನ ಜನ ಏನು ಮಾಡ್ಬೇಕು ಹೇಳಿ ಪಾಪ. ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದಾರೆ. ಸ್ಪೆಷಲಿ 6 ಜಿಲ್ಲೆಗಳ ಜನ, ಮೇನ್ಲಿ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಈ 6 ಜಿಲ್ಲೆಗಳ ಜನ ಎಂಥ ಪರಿಸ್ಥಿತಿ ಇದ್ದಾರೆ ಅಂದರೆ ಹೇಳತಿರೋದು. ಆ ನದಿ ಪಾತ್ರದ ಗ್ರಾಮಗಳು, ತಾಲೂಕುಗಳು, ಅವ್ರ ಜೀವನನೇ ಬರ್ಬಾದಾಗೋಗಿದೆ. ಸೊ ಮುಖ್ಯಮಂತ್ರಿಗಳು ಅಲ್ಲಿ ನೆರೆ ವೀಕ್ಷಣೆಗೆ ಹೋಗಿದ್ರು, ವೈಮಾನಿಕ ಸಮೀಕ್ಷೆ ಮಾಡಿದ್ರು, 2,000 ಕೋಟಿ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕರ್ನಾಟಕದ ಗಡಿ ಭಾಗದಲ್ಲಿ ಭೀಮಾ ನದಿಯಲ್ಲಿ ಪ್ರವಾಹ ಉಂಟಾಗಿರೋ ಕಾರಣ ಹಲವು ಗ್ರಾಮಸ್ಥರು ಜಲಾವೃತವಾಗುವಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ, ಜೊತೆಗೆ ಮನೆ ಬಿಡುವಂತಹ ಪರಿಸ್ಥಿತಿ ಇರುವಂಥದ್ದು. ನಾನೀಗ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿದ್ದೀನಿ. ಈಗ ಕಳೆದ 15 ದಿನದಿಂದ ಈ ಗ್ರಾಮ ಪ್ರವಾಹಕ್ಕೆ ಸಿಲುಕಿ ಒದ್ದಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಈಗ ಗ್ರಾಮದಲ್ಲಿನ ಅಂಗಡಿಗಳಿವೆ, ಇವು ಕಳೆದ 15 ದಿನಗಳಿಂದ ಬಂದಿರುತ್ತದೆ. ಇದರಲ್ಲಿ ಹೋಟೆಲ್ಗಳಿವೆ, ಕಿರಾಣಿ ಅಂಗಡಿ ಇವೆ, ಜನರಲ್ ಸ್ಟೋರ್ಸ್ ಇವೆ. ಕಳೆದ 15 ದಿನಗಳಿಂದ ಇಲ್ಲಿ ನೀರು ಬಂದಿರೋ ಕಾರಣಕ್ಕೆ ಎಲ್ಲ ಅಂಗಡಿಗಳು ಬಂದ್ ಮಾಡಲಾಗಿದೆ. ಹಬ್ಬದ ಸಮಯದಲ್ಲೇ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಮೆಟೀರಿಯಲ್ ಹಾಕೊಂಡಿದ್ರು, ಆದರೆ ಎಲ್ಲವೂ ಜಲಾವೃತವಾಗಿರೋ ಕಾರಣದಿಂದಾಗಿ ಅವರಿಗೆ ಮುಂದೆ ಏನು ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇರುವಂಥದ್ದು. ಅಲ್ಲಿ ಮುಂಭಾಗದಲ್ಲಿ ನೋಡ್ತಿರ್ಬೋದು, ಇದು ಊರಿಗೆ ಬರುವಂಥ ಪ್ರಮುಖ ವೃತ್ತ, ಇದು ಸಹಿತ ಜಲಾವೃತವಾಗಿರುವಂಥದ್ದು. ಅಲ್ಲಿ ಮನೆಗಳು, ಅಂಗಡಿಗಳು, ಹೋಟೆಲ್ಗಳಿವೆ, ಅವುಗಳು ಸಹಿತ ಎಲ್ಲ ಜಲಾವೃತವಿದೆ. ಇನ್ನು ಪಕ್ಕದಲ್ಲಿ ಮನೆಗಳು ಸಹಿತ ಇವೆ. ಅಲ್ಲಿ ಜನರು ಸಹಿತ ಮನೆವರೆಗೂ ನೀರು ಬಂದಿರೋದ್ರಿಂದಾಗಿ ಹೊರಗಡೆ ಬರೋದಕ್ಕಾಗದೆ ಮನೆಯಲ್ಲೇ ಕಾಯ್ತಾ ಇರುವಂಥ ಪರಿಸ್ಥಿತಿ. ಚಿಕ್ಕ ಮಕ್ಕಳು ಸಹಿತ ನೋಡ್ತಾ ಇರ್ಬೋದಲ್ಲ, ಮನೆ ಹೊರಗಡೆ ಯಾವಾಗ ನೀರು ಇಳಿತೆ ಅಂತ ಕಾಯ್ತಾ ಇದ್ದಾರೆ. ಕಳೆದ 15 ದಿನಗಳಿಂದ ಇದೇ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯ ಬಹುತೇಕ ಭೀಮಾ ನದಿ ಭಾಗದಲ್ಲಿ ಇರುವಂಥದ್ದು. ಅದರಲ್ಲೂ ಮಿರ್ಗಿ ಗ್ರಾಮದಲ್ಲಿ ಈ ಪರಿಸ್ಥಿತಿ ಕಳೆದ 15 ದಿನಗಳಲ್ಲಿ ಅಂಗಡಿಗಳೆಲ್ಲ ಬಂದಾಗಿರುವಂಥದ್ದು. ಹಬ್ಬದ ಸಮಯದಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಅವರೆಲ್ಲ ಕಾಯ್ಕೊಂಡಿದ್ರು, ಆದರೆ ಪ್ರವಾಹ ಅವ್ರಿಗೆಲ್ಲ ಸಮಸ್ಯೆಯನ್ನು ಮಾಡಿ ಅಂತ ಹೇಳ್ಬೋದು. ಈಗ ಗ್ರಾಮದಲ್ಲಿರುವಂಥ ಬಹುತೇಕ ಅಂಗಡಿಗಳು ಬಂದಾಗಿವೆ, ಯಾವ ಒಂದೇ ಅಂಗಡಿ ಸಹಿತ ಶುರು ಇಲ್ಲ, ಯಾಕಂದರೆ ಎಲ್ಲವೂ ಜಲಾವೃತವಾಗಿರೋ ಕಾರಣದಿಂದಾಗಿ. ಜೊತೆಗೇ ಗ್ರಾಮಸ್ಥರು ಸಹಿತ ಯಾವಾಗ ನೀರು ಇಳಿತೆ ಅಂತ ಕಾಯ್ತಾ ಇದ್ದಾರೆ, ಜೊತೆಗೆ ಪರಿಹಾರಕ್ಕೆ ಸಹಿತ ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ದೇವಸ್ಥಾನ ಇದೆ. ಈಗ ನವರಾತ್ರಿ ಸಮಯ, ಕಳೆದ 9 ದಿನಗಳಿಂದ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು, ಆದರೆ ನೀರು ಎಲ್ಲ ಕಡೆ ಆವೃತ ಆಗಿರೋದು ಕಾರಣದಾಗಿ ಅದರಲ್ಲಿ ಹಬ್ಬ ಮಾಡುವಂಥ ಪರಿಸ್ಥಿತಿ ಇರುತ್ತದೆ. ಈಗ ದೇವಸ್ಥಾನ ಅಲಂಕಾರ ಮಾಡಲಾಗಿದೆ, ಆದರೆ ಸುತ್ತವೂ ನೀರಿಡೋದ್ರಿಂದ ಅದರಲ್ಲೇ ಜನರು ಹೋಗೋದು ಬರುವಂಥ ಪರಿಸ್ಥಿತಿ ಇರುತ್ತದೆ. ಇದು ಕೇವಲ ಮಿರ್ಗಿ ಗ್ರಾಮದ ಮಾತ್ರ ಪರಿಸ್ಥಿತಿ ಅಲ್ಲ, ಭೀಮಾ ತೀರದ ಬಹುತೇಕ ಭೀಮಾ ನದಿ ಪಾತ್ರದಲ್ಲಿರುವಂಥ ಬಹುತೇಕ ಗ್ರಾಮಗಳ ಪರಿಸ್ಥಿತಿ ಇದೇ ಆಗಿರುತ್ತದೆ. ಇಲ್ಲಿ ಜನರು ಆಗ್ರಹ ಮಾಡ್ತಿದ್ದಾರೆ, ನಮ್ಮ ಗ್ರಾಮವನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತೇಳಿ. ಈಗ ಗ್ರಾಮಸ್ಥರನ್ನು ಮಾತಾಡ್ಸ್ಕೊಂಡು ಕೇಳ್ತೇನೆ. ಸರ್, ಈಗ ಗ್ರಾಮ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಮನವಿ ಮಾಡಿದ್ರು ಇಲ್ಲೋ ಏನು? ಮನವಿ ಮಾಡಿದ್ದೀರಿ. ಮೊನ್ನೆ ಶಾಸಕರು ಬಂದಿದ್ದರು, ನಮ್ಮ ಕಂಪ್ಲೀಟ್ ಊರು ಸ್ಥಳಾಂತರ ಮಾಡತ್ತೆ ಮನವಿ ಮಾಡಿದ್ದೇವೆ ರೀ. ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಅಂತ ಸ್ಪಂದನೆ ಮಾಡಿದ್ದಾರೆ. ಆದ್ರೆ ಅದು ಎಷ್ಟು ಆಗ್ತಾ ಬಿಡ್ತದೆ ಅನ್ನೋ ಗೊತ್ತಿಲ್ಲ. ಅದ್ರ ತುರ್ತು ಈ ಪರಿಹಾರ ಆಗಬೇಕಂದ್ರೆ ಈಗೇನು ಮುಳುಗಡೆ ಆಗಿವೆ ಇವರಿಗೆಲ್ಲ ಒಂದು ಸರ್ಕಾರದಿಂದ ವ್ಯವಸ್ಥಿತವಾದ ಪರಿಹಾರ ಸಿಗಬೇಕು. ಬೆಳೆ ಭಾಳ ಹಾನಿಯಾಗಿವೆ. ಇದನ್ನು ಜಿಲ್ಲಾಡಳಿತಕ್ಕೆ ಅಥವಾ ಶಾಸಕರಿಗೆ, ಮುಖ್ಯಮಂತ್ರಿಗಳು ಮನವಿ ಮಾಡೋದೇನಂದ್ರೆ ನಮ್ಮೂರು ಕಂಪ್ಲೀಟ್ ಸ್ಥಳಾಂತರ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಅವರಲ್ಲಿ. ಆಮೇಲೆ ಈ ಭೀಮಾ ಸಂತ್ರಸ್ತರಿಗೆ ಒಂದು ವಿಶೇಷವಾದ ಪ್ಯಾಕೇಜ್ ಘೋಷಣೆ ಮಾಡಬೇಕು ಸರ್ಕಾರದಿಂದ. ಪ್ರತಿ ವರ್ಷ ಇದು ಇಲ್ಲಿ ತ್ರಾಸಾಗ್ತಲ್ಲ, ಒಂದು ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಈ ಸಂತ್ರಸ್ತರಿಗೆ ಒಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಇದು
ಗ್ರಾಮಸ್ಥರ ಮತ್ತು ಏನು ಭೀಮಾ ನದಿಯಿಂದ ಪ್ರತಿ ವರ್ಷ ನಮಗೆ ಈ ರೀತಿ ಫ್ಲಡ್ ಎಫೆಕ್ಟ್ ಆಗ್ತಾ ಇದೆ, ಪ್ರತಿ ವರ್ಷನೂ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಸ್ಥಳೀಯ ಶಾಸಕರು ಮತ್ತು ಸಚಿವರು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ಪರಿಹಾರನ ಕೊಡಬೇಕು ಮತ್ತು ಇದಕ್ಕೊಂದು ಶಾಶ್ವತ ಪರಿಹಾರನ ಕಲ್ಪಿಸಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ.